ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಆಗಿದೆ 11 ಪ್ಯಾರವನ್ನು ಓದೋದಕ್ಕೆ ರಾಜ್ಯಪಾಲರು ರೆಡಿ ಇಲ್ಲ, ನಿರಾಕರಣೆ ಮಾಡ್ತಿದ್ದಾರೆ. ಬಿಲ್ಕುಲ್ ಈ 11 ಪ್ಯಾರ ನಾವು ಓದೋದೇ ಇಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ಪ್ರಮುಖವಾಗಿ ಆ 11 ಪ್ಯಾರ ಯಾವುದು ಅಂತಂದ್ರೆ ನರೇಗಾ ವಿಚಾರದ ಬಗ್ಗೆ ಕಾಂಗ್ರೆಸ್ನವರು ತೀವ್ರ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಕೇಂದ್ರದವರು ಹಠಕ್ಕೆ ಬಿದ್ದಿದ್ದಾರೆ, ದ್ವೇಷ ರಾಜಕಾರಣ ಮಾಡ್ತಾ ಇದ್ದಾರೆ, ಇದರಿಂದ ಅನ್ಯಾಯ ಆಗ್ತಾ ಇದೆ, ಇದರಿಂದ ಮೋಸ ಆಗ್ತಾ ಇದೆ ಅಂತ ಈಗ ಕಾಂಗ್ರೆಸ್ನವರು ದೇಶವ್ಯಾಪಿ ಪ್ರತಿಭಟನೆಯನ್ನು ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಂಡಿರೋದು. ಅದೇ ರೀತಿಯಾಗಿ ನಮ್ಮ ರಾಜ್ಯದಲ್ಲೂ ಕೂಡ ಈ 11 ಪ್ಯಾರ ಅಂತ ಏನು ಹೇಳ್ತಾ ಇದ್ದಾರಲ್ಲ, ಇದು ಅದೇ ವಿಚಾರವಾಗಿರೋದು, ಕೇಂದ್ರದ ವಿರುದ್ಧವಾಗಿದೆ ಅಂತ. ಅದಕ್ಕೆ ರಾಜ್ಯಪಾಲರು ಇದನ್ನು ಓದೋದಕ್ಕೆ ರೆಡಿ ಇಲ್ಲ, ನಾನು ಓದಲ್ಲ, ಈ 11 ಪ್ಯಾರ ತೆಗೆದುಹಾಕಿ ನಾನು ಬೇಕಿದ್ರೆ ಓದ್ತೀನಿ ಅಂತ ಹೇಳ್ತಾ ಇದ್ದಾರೆ. ನಿನ್ನೆ ಗವರ್ನರನ್ನು ಭೇಟಿ ಮಾಡಿದ್ರು, ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಅವರ ನಿಯೋಗದಿಂದ ಭೇಟಿ ಮಾಡಿದರು. ಅಂದರೆ ಒಂದು ಮನವರಿಕೆ ಇಲ್ಲ ಸರ್, ಹಂಗಲ್ಲ ಬನ್ನಿ ಅಂತ. ಅಲ್ಲಿ ಏನು ಚರ್ಚೆ ಆಗಿದೆ ಗೊತ್ತಿಲ್ಲ, ಬಟ್ ಅವರು 11 ಪ್ಯಾರವನ್ನು ಕೈ ಬಿಡಬೇಕು ಅಂತ ಹೇಳಿದಾರಂತೆ. ಆದರೆ ಇದೆಲ್ಲ ಆದಮೇಲೆ ಕಾನೂನು ಸಚಿವರು ಒಂದು ಪ್ರತಿಕ್ರಿಯೆಯನ್ನು ಕೊಟ್ಟರು. ಅವ್ರು 11 ಪ್ಯಾರ ತೆಗೀರಿ ಅಂತ ಹೇಳಿದ್ರು, ನಾವು ಅದನ್ನು CM ಜೊತೆಗೆ ಮಾತಾಡಿದ್ವಿ, ಬಟ್ CM ತೆಗಿಯಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ನಾವು ಈ 11 ಪ್ಯಾರವನ್ನು ತೆಗಿಯಲ್ಲ, ನೀವು ಭಾಷಣ ಮಾಡಬೇಕು ಅಂತ ನಾವು ಮನವರಿಕೆ ಮಾಡ್ಕೊಟ್ಟು ಬಂದಿದ್ದೀವಿ ಅನ್ನೋದನ್ನು ಹೇಳಿದ್ದಾರೆ. ಬಟ್ ಇವತ್ತಿನ ಅತಿ ದೊಡ್ಡ ಪ್ರಶ್ನೆ ಏನು ಅಂದರೆ, ರಾಜ್ಯಪಾಲರು ಬಂದ್ರೂ ಭಾಷಣ ಓದ್ತಾರ, ಭಾಷಣ ಓದಿದ್ರು ಆ 11 ಪ್ಯಾರ ಏನು ಪರ್ಟಿಕ್ಯುಲರ್ ಆಗಿ ಹೇಳಿದ್ದಾರೆ ತೆಗೆದುಹಾಕಿ ಅಂತ, ಆ 11 ಪ್ಯಾರವನ್ನು ಓದ್ತಾರಾ ಆರ್ ಓದಲ್ವಾ, ಇದು ಪ್ರಶ್ನೆ ಇರೋದು. ಸೊ ಇವತ್ತು ಈ 3 ಬೆಳವಣಿಗೆಗಳ ಮೇಲೆ ಸಹಜವಾಗಿ ನಿರೀಕ್ಷೆ ಇದೆ. ಒಂದು ಬರ್ತಾರಾ, ಇನ್ನೊಂದು ಬಂದರೂ ಭಾಷಣ ಓದ್ತಾರಾ, ಇನ್ನೊಂದು ಭಾಷಣ ಓದಿದ್ರು ಆ 11 ಪ್ಯಾರ ಓದ್ತಾರಾ, ಇದು 3 ಪ್ರಶ್ನೆ ಇದೆ. ಆಮೇಲೆ ಇದು ನಮ್ಮ ರಾಜ್ಯದಲ್ಲೇ ಮೊದಲ ಬಾರಿ ಅಂತ ಅಲ್ಲ, ಅಕ್ಕಪಕ್ಕದ ರಾಜ್ಯದಲ್ಲೂ ಈ ಥರದ ಇರುಸು ಮುರುಸು, ರಾಜ್ಯಪಾಲರು ಹೇಳಿದ ಸರ್ಕಾರದವ್ರು ಒಪ್ಕೊಂಡಿಲ್ಲ, ಸರ್ಕಾರದವ್ರು ಹೇಳಿದ ರಾಜ್ಯಪಾಲರು ಒಪ್ಕೊಂಡಿಲ್ಲ, ಭಾಷಣ ಓದೇ ಇಲ್ಲ, ಅರ್ಧ ಭಾಷಣ ಮಾಡಿ ಎದ್ದೋಗಿದ್ದುಂಟು, 1 ಲೈನ್ ಭಾಷಣ ಮಾಡಿ ಹೋಗಿದ್ದುಂಟು, ಈ ಥರ ಎಲ್ಲ ಆಗಿದ್ದಿದೆ. ಸೊ ಹಾಗಾಗಿ ಇವತ್ತಿಗೇನಾಗತ್ತೆ ಅನ್ನೋದು ಪ್ರಶ್ನೆ ಆಗಿದೆ. ಇದೊಂದು ರೀತಿಯಾಗಿ ಈ ತಾಳಮೇಳ ಹೊಂದಾಣಿಕೆ ಆಗಲ್ಲ ಅಂತ ಹೇಳ್ತಾರಲ್ಲ, ಅವ್ರು ಹೇಳಿದ್ದು ನಾವು ಬಿಲ್ಕುಲ್ ಒಪ್ಪಲೇಬಾರ್ದು ಅಂತ. ಬಟ್ ಅದು ಹಾಗಲ್ಲ, ಸಂವಿಧಾನ ಮತ್ತು ರಾಜಭವನ ಯಾವಾಗಲೂ ಒಟ್ಟಿಗೆ ಕೆಲಸ ಮಾಡಬೇಕು. ಹಾಗೆ ಮಾಡಿದಾಗ ಎಲ್ಲವೂ ಕೂಡ ಸುಸೂತ್ರವಾಗಿರುತ್ತೆ. ಇಲ್ಲ ಅಂತಂದರೆ ಇದು ಸಾಂವಿಧಾನಿಕ ಬಿಕ್ಕಟ್ಟು ಉಂಟಾಗ್ಬಿಡತ್ತೆ. ಸೊ ಹಾಗಾಗಿ ಇವತ್ತಿನ ರಾಜ್ಯಪಾಲರ ನಡೆ ಮತ್ತು ಕಾಂಗ್ರೆಸ್ನವರ ನಡೆಯ ಮೇಲೆ, ಅಂದರೆ ಈ ಸರ್ಕಾರದವರ ನಡೆಯ ಮೇಲೆ ಎಲ್ಲವೂ ಕೂಡ ನಿಂತಿರೋದು. 10-15 ಸುಮಾರಿಗೆ ಕಾಂಗ್ರೆಸ್ನ ನಾಯಕರುಗಳು ಕೆಲವರು ರಾಜ್ಯಪಾಲರಿಗೆ ಕರೆಯೋದಕ್ಕೆ ಅಂತ ಹೋಗ್ತಾರೆ. ಅಲ್ಲಿಗೆ ಏನು ಹೇಳ್ತಾರೆ ರಾಜ್ಯಪಾಲರು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ರಾಜ್ಯಪಾಲರು ಎಲ್ಲೂ ಕೂಡ ನಾನು ಬರಲ್ಲ ಅಂತ ಇಲ್ಲಿವರೆಗೂ ಹೇಳಿಲ್ಲ. ಅವರು ಆ 11 ಪ್ಯಾರ ನಾನು ಓದಲ್ಲ ಅಂತ ಹೇಳಿರೋದು, ಆ 11 ಪ್ಯಾರವನ್ನು ತೆಗೆದಾಕಿ ಅಂತ ಹೇಳಿರೋದು. ಸೊ ಹಾಗಾಗಿ ಏನು ಅನ್ನೋದು ಪ್ರಶ್ನೆ ಇದೆ. ಮೋಸ್ಟ್ಲಿ 1 ಲೈನ್ ಓದ್ಬಿಟ್ಟು ಸುಮ್ಮನೆ ಆಗ್ಬೋದು, ಅಥವಾ ಭಾಷಣ ನಾನು ಮಾಡೋದೇ ಇಲ್ಲ, ನಾನು ಬರ್ತೀನಿ ಅಂತ ಹೇಳ್ಬೋದು. ಅದೇ ಈಗಾಗಲೇ ಅನೇಕ ಹಿರಿಯ ವಕೀಲರುಗಳು ಮತ್ತು ತಜ್ಞರುಗಳು ಪ್ರತಿಕ್ರಿಯೆ ಕೊಟ್ಟಿರೋ ಪ್ರಕಾರ ಈ ಥರ ಭಾಷಣ ಮಾಡಲ್ಲ ಅಂತ ಹೇಳೋ ಹಾಗಿಲ್ಲ, ಮಾಡಲೇಬೇಕು, ಇಲ್ಲಾಂದರೆ ಸಾಂವಿಧಾನಿಕ ಬಿಕ್ಕಟ್ಟು ಉಂಟಾಗತ್ತೆ ಅನ್ನೋದನ್ನು ಅವ್ರು ಹೇಳಿದ್ದಾರೆ. ಸೊ ಹಾಗಾಗಿ ಇದು ಓದಲೇಬೇಕಾದಂಥ ಸ್ಥಿತಿ ಇದೆ. ಸ್ಪಷ್ಟವಾಗಿ ಉಲ್ಲೇಖ ಆಗಿರೋದು, ಈ ಥರ ರಾಜ್ಯಪಾಲರು ಅಧಿವೇಶನ ಕರೆದಂಥ ಸಂದರ್ಭದಲ್ಲಿ ಭಾಷಣ ಓದಿದ ನಂತರವೇ ಇನ್ನುಳಿದ ಚರ್ಚೆಗಳಾಗತ್ತೆ, ಇಲ್ಲಾಂದರೆ ಆಗದೇ ಇಲ್ಲ ಅಂತ. ಸ್ಪಷ್ಟವಾಗಿ ಭಾಷಣ ಓದಲೇಬೇಕು ಅಂತಿದೆ ಅಂತ. ಆಮೇಲೆ ಕಾಂಗ್ರೆಸ್ನವರು ಅಂದರೆ ಸರ್ಕಾರದವ್ರು ಇನ್ನೊಂದು ಹೇಳ್ತಾ ಇದ್ದಾರೆ. ಏನು ಅಂತ ಹೇಳಿದ್ರೆ, ಕಾನೂನಾತ್ಮಕ ಹೋರಾಟವನ್ನು ನಾವು ಮಾಡ್ತೀವಿ ಅಂತ ಅವ್ರು ಹೇಳ್ತಾ ಇರೋದು, ಕೋರ್ಟ್ ಮೆಟ್ಟಿಲೇರಬೇಕಾಗತ್ತೆ ಅನ್ನೋದನ್ನು ಹೇಳ್ತಾ ಇದ್ದಾರೆ.